ಸೊ ನಾನು ಅದಕ್ಕೆ ಇದೊಂದು ಟೈಮ್ ಅಂತ ಹೇಳಿ ಇದ್ ಮಾಡ್ತಿದ್ದೆ ಅಷ್ಟೇ. ಒಳ್ಳೇದು ಒಳ್ಳೇದು ಮೇಡಮ್. ಒಟ್ಟಿನಲ್ಲಿ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ನಿಮ್ಗೆ ಕೊಟ್ಟಿರೋ ಕೋಡ್ ಗೊತ್ತಲ್ವಾ? ಗೊತ್ತಿದೆ. ಏನು ಹೇಳಿ? ಹೆಣ್ಮಗು. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೊಂಬಾಟಾಗಿರೋ ಮಾರ್ನಿಂಗಲ್ಲಿ ಇವತ್ತು ಮಂಗಳ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ, ಬನ್ನಿ ಕಾಲ್ ಮಾಡ್ತಾ ಇದೀವಿ ನಾವೀಗ ಕಮಲ ಅನ್ನೋರಿಗೆ. ಎಸ್, ಹಲೋ ಹಲೋ, ಯಾರು? ಇದು ಕೋಮಲ ಮೇಡಮ್ ಅವರಾ ನೀವು? ಅಲ್ಲ, ಅಲ್ವಾ? ಕಮಲ ಅಂತ ಹೇಳಿ. ವಾ, ಸಾರಿ, ಸ್ವಲ್ಪ ಏನೋ ಮಿಸ್ಟೇಕ್ ಆಯಿತು. ಎಲ್ಲಿರೋದು ಇವರೇ ನೀವು? ನೀವ್ ಯಾರು ಅಂತ ಹೇಳಿ. ನಾನು ಶಿವು ಅಂತ ಅಂದ್ಬಿಟ್ಟು. ಹಾ, ನೀವು ಯಾರೋ ಮಂಗಳ ಅವರ ಫ್ರೆಂಡಾ ಮಾತಾಡೋದು? ಹೌದು, ಹೇಳಿ. ಎಷ್ಟು ಓಟ್ ಇದಾವೆ ಮೇಡಮ್ ನಿಮ್ಮ ಮನೆಯಲ್ಲಿ? ನಮ್ಮ ಮನೇಲಿ ಟೋಟಲ್ 8 ಇದಾವೆ. 8 ಅಂದರೆ ಯಾರ್ಯಾರು? ಅಣ್ಣ ಇಬ್ರು, ಅತ್ತಿಗೆರಿಬ್ರು, ಓಕೆ. ನಾನೊಬ್ಳು. ಹ್ಞೂ, ನೆಕ್ಸ್ಟ್ ನಮ್ಮ ಅಣ್ಣನ ಮಕ್ಳು ಒಂದಿಬ್ರು ಇದಾರೆ. ಓಕೆ. ಹ್ಮ್ 7 ಆಯ್ತಲ್ಲ? 7 ಅನ್ಸುತ್ತೆ, 7 ಇರೋದು. ಹ್ಞೂ ಹ್ಞೂ 4, 3, 7. 7. ಓಕೆ ಮೇಡಮ್, ಬೇಗ ಅರ್ಜೆಂಟು, ಬೇಗ ಒಂದು ಪೆನ್ನು ಪೇಪರ್ ತಗೊಳ್ಳಿ. ಯಾಕೆ ಸರ್? ಬೇಗ ತಗೊಳ್ಳಿ ಹೇಳ್ತೀನಿ. ಒಂದ್ ನಿಮಿಷ ಇದು. ಹ್ಞೂ, ಪೆನ್ ಇಲ್ಲ, ಸಾರಿ. ವಾ, ಹಾ, ಮಂಗಳಕ್ಕೆ ಕೊಟ್ಟ ನಂಬರು? ಹೌದು ಹೌದು. ಇಲ್ವಾ ಪೆನ್ನು? ಇಲ್ಲ ಸರ್, ಪೆನ್ ಇಲ್ಲ. ಹೇಳಿ, ಅದೇನಂತ ನೆನ್ಪಿಟ್ಕೊಡ್ತೀನಿ. ನೆನ್ಪಿಟ್ಕೋತೀರಾ? ಬಟ್ ಏನಂದರೆ ಮೇಡಮ್, ಯಾವುದೇ ಕಾರಣಕ್ಕೂ ನಮ್ಮ ಹೆಸ್ರು ಎಲ್ಲೂ ಪಬ್ಲಿಕ್ ಆಗಬಾರ್ದು. ಇಲ್ಲ ಸರ್, ಹೇಳಿ. ನಿಮಗೆ ಇವತ್ತಿಂದ 3 to 4 ಡೇಸ್ ಒಳಗೆ ಒಂದು ಕಾಲ್ ಬರುತ್ತೆ. ಹಾ, ಸೊ ಅವ್ರು ಕಾಲ್ ಮಾಡಿ ಅವ್ರ ಹೆಸರು ರಂಜಿತಾ ಅಂತ ಹೇಳ್ತಾರೆ. ಹಾ, ಆವಾಗ ನೀವೇನು ಹೇಳಬೇಕು ಅಂತಂದರೆ ಹ್ಮ್, ಹೆಣ್ಮಗು ಅಂತ ಅನ್ಬೇಕು. ಹೆಣ್ಮಗು ಅಂತ ಅನ್ಬೇಕು. ಹಾ, ಓಕೆ, ಇದು ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ, ಅಥವಾ ಇಲ್ಲ ಬರ್ದಿಟ್ಕೊಂಬಿಡಿ ಎಲ್ಲಾದರೂ. ಹೆಣ್ಮಗುಗೆ ಹೆಣ್ಮಗು. ಹೆಣ್ಮಗು ಅಲ್ಲ, ಹೆಣ್ಮಗು ಅಂತ ಅನ್ಬೇಕು. ನಿಮ್ಗೆ ಕೋಡೋದು. ಓಕೆ, ಹೆಣ್ಮಗು. ಹಾಂ, ಓಕೆ. ಅವ್ರು ಹಂಗಂತಂದ್ರೆ ನೆಕ್ಸ್ಟ್ ಮಾತಾಡ್ತಾರೆ. ಸರಿ, ಆಯ್ತು. ನಮಸ್ತೆ ಮೇಡಮ್, ನಾನು ರಂಜಿತಾ ಅಂತ ಮಾತಾಡ್ತಿರೋದು ಅಂದರೆ ನೀವೇನು ಹೇಳಬೇಕು? ಹೆಣ್ಮಗು. ಹಾಂ, ನೆನ್ಪಿಟ್ಕೊಳ್ಳಿ, ಇದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಬೇರೆ ಏನಾದರೂ ನೀವು ಮಿಸ್ ಆಗಿ ಮಾತಾಡ್ತು ಅಂದರೆ ಕಟ್ ಆಗೋಯ್ತದೆ ಫೋನು. ಇಲ್ಲ, ಹೇಳ್ತೀನಿ ಹಂಗೆ. ಇಲ್ಲಾಂದರೆ ಈಗಲೂ ಬರ್ದಿಟ್ಕೊಂಬಿಡಿ, ಬೇಕಾದ್ರೆ ತೊಂದರೆ ಇಲ್ಲ. ಇಲ್ಲ, ಬರ್ಕೊಂತೀನಿ ಆಮೇಲೆ. ಹ್ಞೂ, ಖಂಡಿತ ಮಾಡ್ತೀನಿ. 7 ಓಟು. ನಿಮ್ದಿರೋ ಎಕ್ಸ್ಪೆಕ್ಟೇಷನ್ ಏನು ಮೇಡಮ್ ರೈಟ್ ನಾವು? ನಮ್ಗೆ ಯಾವ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್, ಖಂಡಿತವಾಗ್ಲು. ಹೆಂಗಿದೆ ಮೇಡಮ್ ನಿಮ್ಮ ಕಡೆ ಎಲ್ಲ ಎಲೆಕ್ಷನ್ ಇವಾಗ? ಚೆನ್ನಾಗಿದೆ. ಅಂದರೆ ಯಾರು ಜಿದ್ದಿ ಆಗ್ಬೋದು ಅಂತನಾ, ಅಥವಾ ಏನಾದರೂ? ಏನ್ ಜಿದ್ದಿ ಅಂದ್ರೆ JDS ಕಾಂಗ್ರೆಸ್ ಆಗುತ್ತೆ ನಮ್ ಕಡೆ ಅಷ್ಟೇ. ವಾ, ಯಾರಿದ್ದಾರೆ ಇದರಿಂದ? ಗೊತ್ತಿಲ್ಲ ಸರ್, ನಮ್ಗೆ ಎಲೆಕ್ಷನ್ ಬಗ್ಗೆ ಅಷ್ಟೊಂದು ಮೈಂಡ್ ಇಲ್ಲ. ಬಟ್ ಯಾರು ನಿಂತ್ಕೊಂಡಿದಾರೆ ಅಂತಾನು ನಂಗೆ ಗೊತ್ತಿಲ್ಲ. ಮತ್ತೆ ಹೆಂಗ್ ವೋಟ್ ಮಾಡ್ತೀರಾ ನೀವು? ಇಷ್ಟ ದಿನ ಆಗ್ತಿದ್ವಿ, ಈ ಸಲ ಹಂಗೆ ರೀಸೆಂಟ್ಲಿ ಆಗ್ತೆ. ಸೊ ಇಲ್ಲಿ ಬಸವರಾಜಣ್ಣರೆಲ್ಲ ಸಪೋರ್ಟ್ ಮಾಡ್ತಿದ್ರ, ಸೊ ಹಾಕಿದ್ದೆ ಅಷ್ಟೇ. ಕರೆಕ್ಟ್. ನನ್ನ ಹತ್ರ ಹೇಳ್ದಂಗೆ ಬಾಯ್ಬಿಟ್ಟು ಇಂಥವ್ರಿಗೆ ಹಾಕಿದ್ರೆ ಅಂತ ಹೇಳ್ಬಾರ್ದು ಮೇಡಮ್, ಅವೆಲ್ಲ ನಮ್ ಸೀಕ್ರೆಟ್ ಅಲ್ವಾ? ಅದ್ರಲ್ಲಿ ಏನಿದೆ ಸೀಕ್ರೆಟ್ ಬಿಡಿ ಸರ್. ಅದ್ರ ಒಂದು ಓಟಿಂದ ಏನು ಹೇಳಕ್ ಆಗೋದಿಲ್ಲ, ಬರೋಕ್ಕಾಗಲ್ಲ. ಸುಮ್ಮನೆ ಸೀಕ್ರೆಟ್ ಅಂತ ಯಾವ ಸೀಕ್ರೆಟ್ ಅಲ್ಲ ಮೇಡಮ್, ಒಂದ್ ಓಟಿಂದ ದಬಾಕೊಂಡಿರೋರು ಎಷ್ಟು ಜನ ಇದಾರೆ ಗೊತ್ತಾ ನಿಮ್ಗೆ? ಗೊತ್ತಿದೆ. ಬಟ್ ಒಂದೇ ಇಲ್ಲ, ನನ್ ಬಾಯಿ ಆತರ ಅಲ್ಲ, ನನ್ ಬಾಯಿಗೆ ಏನು ಇರೋದಿಲ್ಲ. ಅವ್ರಿಬ್ರನ್ನೇ ಕೇಳಿ ನಾ ಹೇಗೆ ಅಂತ ಅವರೇ ಹೇಳ್ತಾರೆ. ಅಲ್ಲ, ಏನು ಇರೋದಿಲ್ಲ ಅಂದ್ರೆ ಅಲ್ಲುಗಿಲ್ಲ ಏನು ಇಲ್ವಾ? ಅಂದ್ರೆ ವಿಷಯಗಳು ಅಲ್ಲಿಗಿಲ್ಲು ಎಲ್ಲ ಇದಾವೆ ನೀಟಾಗಿ. ಅಲ್ಲ, ಹಂಗೆ ಇರಬೇಕು ನಿಜವಾಗ್ಲೂ. ಆದ್ರೂ ಈ ಎಲೆಕ್ಷನ್ ಅಂತ ಒಂದು ವಿಚಾರ ಬಂದಾಗ ನಮ್ಮ ಓಟು, ನಮ್ಮ ಅಧಿಕಾರ, ನಮ್ಮ ಹಕ್ಕು, ನಾವ್ ಯಾರಿಗಾರ ಹಾಕೋಬಹುದು. ಅದು ಪಬ್ಲಿಕ್ ಬಿಡಿ ಸರ್, ಇನ್ನೆಲ್ಲೂ ಹೇಳೋದಿಲ್ಲ. ಪ್ಲೀಸ್, ಅದೊಂದು ನೀವು ಇದ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ ಗಂಡ ಹೇಳಿದ್ರು ಅಂತನೋ, ನಿಮ್ ಅಣ್ಣ ಹೇಳಿದ್ರು ಅಂತ, ನಿಮ್ ಅಪ್ಪ ಹೇಳಿದ್ರು ಅಂತಾನೋ ಯಾರಿಗೋ ಓದ್ತದೋ ಆತರ ಅಲ್ಲ. ಅಲ್ಲಲ್ಲ, ಒಂದ್ ನಿಮಿಷ ಸರ್. ನಮ್ಮ ಆ ತರದ ಪರ್ಸನಲ್ ವಿಚಾರ ನಮಗೆ ಅಂತ ಅಂದ್ರೆ, ನಾನು ಯಾವತ್ತು ನನಗಿಷ್ಟ ಆಗಿರೋ ಕೆಲಸ ಮಾಡ್ತೀನಿ, ಬೇರೆಯವ್ರಿಗೆ ಇಷ್ಟ ಆಗೋ ಕೆಲಸ ನನ್ನ ಲೈಫಲ್ಲಿ ಮುಂದೆ ಮಾಡೋದು ಇಲ್ಲ. ಇಂಥದ್ ಮಾಡೋ ಅಂತ ಹೇಳಿ ಯಾರಿಗೂ ನನಗೆ ಮಾರ್ಗದರ್ಶನ ಕೊಟ್ಟೋರು ಇಲ್ಲ. ನನ್ನ ಏನೋ ನನಗೆ ಅನ್ಸಿದ್ನ ನಾನು ಮಾಡ್ತೀನಿ ಅಷ್ಟೇ. ಸೊ ನನಗೆ ಇನ್ನೀ ಸಲ ಬಸವರಾಜಣ್ಣರೆಲ್ಲ ಇದ್ ಮಾಡ್ತಿದ್ರು, ಸೊ ನಾನು ಅದಕ್ಕೆ ಇದೊಂದು ಟೈಮ್ ಅಂತ ಹೇಳಿ ಇದ್ ಮಾಡ್ತಿದ್ದೆ ಅಷ್ಟೇ. ಒಳ್ಳೇದು ಮೇಡಮ್. ಒಟ್ನಲ್ಲಿ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ನಿಮ್ಗೆ ಕೊಟ್ಟಿರೋ ಕೋಡ್ ಗೊತ್ತಲ್ವಾ? ಗೊತ್ತಿದೆ. ಏನ್ ಹೇಳಿ?
ಹೆಣ್ಮಗು ಮತ್ತೆ ಈಗ ನೀವು ಮುಂಚೆಯಿಂದನೂ ಹಿಂಗ ಇವಾಗ ಹಿಂಗ ನೀವು ಅಂದ್ರೆ ಹೆಂಗೆ? ಈ ತರ ಯಾವ ತರ? ಅಂದ್ರೆ ಈ ತರ ಈಗ ಮಾತಾಡ್ತಿದ್ದೀರಲ್ಲ ಆ ತರ? ಇಲ್ಲ, ನಾನು ಯಾವಾಗ್ಲೂ ಇದೇ ತರನೇ ಮಾತಾಡೋದು. ತುಂಬಾ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಮೇಡಮ್ ನಿಮ್ಗೆ. ಇಲ್ಲ, ನನಗ್ ಪ್ರಾಬ್ಲಮ್ ಇಲ್ಲ, ಖಂಡಿತವಾಗೂ. ಯಾರು ಹೇಳಿದ್ದು ಪ್ರಾಬ್ಲಮ್ ಇದೆ ಅಂತ? ತುಂಬಾ ಇದೆ ಬಟ್ ಏನಂತಂದ್ರೆ ನೀವು ತುಂಬಾ ಚೇಂಜ್ ಆಗ್ಬೇಕು ಮೇಡಮ್ ನೀವು. ಇಲ್ಲ, ಪ್ರಾಬ್ಲಮ್ ಎಂತದಿಲ್ವಲ್ಲ. ಒಂದ್ ವಿಷಯದಲ್ಲಿ ಸಮಸ್ಯೆ ಇದೆ ಅಷ್ಟೇ, ಒಂದ್ ವಿಷಯ, ಅದೊಂದೇ ಒಂದ್ ಸಮಸ್ಯೆ. ಅದ್ ಬಿಟ್ಟು ಏನಿಲ್ಲ ಸರ್, ಪ್ರಾಮಿಸ್ ಹೇಳ್ತಾ ಇದೀನಿ ಅಷ್ಟೇ. ಯಾವ್ದೋ ಒಂದು ವಿಚಾರವಾಗ ಐತಷ್ಟೇ, ಅದ್ ಬಿಟ್ರೆ ಏನಿಲ್ಲ. ಗೊತ್ತು ನಂಗೆ, ಅದು ಗೊತ್ತು ಬಿಡಿ. ಯಾರು ಹೇಳಿದ್ದು? ಅವತ್ಕಿನ ಹೇಳಿತ್ತತೆ ಬಿಡಿ, ಇರ್ಲಿ. ಯಾವಾಗಿಂದ ಅದು? ಹಾಗೆ ಒಂದು 5-6 ವರ್ಷದಿಂದ. ಬಟ್ ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬಾ ನೀವು ಮನ್ಸೊಳಗೆ ಇಟ್ಕೊಂಡು ಎಲ್ಲ ಇದ್ ಮಾಡ್ತಾ ಇದೀರಾ. ಹೌದೌದು. ಸರಿ, ಯಾವ ಊರು? ಇಷ್ಟೆಲ್ಲ ಹೇಳ್ತಾ ಇದೀರಾ. ನಿಮ್ದು ಯಾವ ಊರು ಸರ್? ಕರೆಕ್ಟ್ ಆಗಿ ಹೇಳ್ತಾ ಇದೀನಾ? ಹಾ, ಕರೆಕ್ಟ್ ಆಗಿ ಹೇಳ್ತಾ ಇದೀರ, ಅದಕ್ಕೆ ಕೇಳಿದೆ. ಮತ್ತೆ ನಿಮ್ಗೆ ನಾನು ಹೇಳೋ ವಿಚಾರ ಮುಖ್ಯನಾ, ನಾನು ಯಾರೋ ನಾನು ಮುಖ್ಯನಾ? ಯಾವ್ದು ಬೇಡ ಬಿಡಿ ಸರ್. ನೋಡಿದ್ರ, ಇದೇ ನಿಮ್ ಪ್ರಾಬ್ಲಮ್. ಫಸ್ಟ್ ಇದರಿಂದ ಆಚೆ ಬರ್ಬೇಕು ನೀವು. ಹಾ, ಆಯ್ತು. ಏನ್ ಮಾಡ್ಬೇಕು ಆಚೆ ಬರ್ಬೇಕು ಅಂದ್ರೆ? ಗೊತ್ತಿಲ್ಲ. ಚಿಲ್ಕ ತೆಗಿಬೇಕು. ಚಿಲ್ಕನಾ? ಅಂದ್ರೆ ಡೋರ್ ತೆಗಿಬೇಕು ಅಂತ. ಸರ್, ಒಂದ್ ನಿಮಿಷ, ಒಂದು ಕಾಲ್ ಬರ್ತಿದೆ. ನಂದು ಕಾಲೇ ತಾನೆ, ನಂದೇನ್ ಕೈನಾ? ಅಲ್ಲ ಸರ್, ಅದು ಇಂಪಾರ್ಟೆಂಟ್ ಕಾಲ್ಸು, ಅದಕ್ಕೆ. ಹಂಗಾರೆ ನಾವೇನ್ ಇಂಪಾರ್ಟೆಂಟ್ ಇಲ್ವಾ? ಹಂಗಾದ್ರೆ ನೀವ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ, ಖಂಡಿತವಾಗ್ಲು. ಇಲ್ಲ, ಇಷ್ಟೊಂದು ಮರ್ಯಾದೆ ಕೊಡ್ತೀರಾ ಅಂದ್ರೆ ನೀವು ಬಿಡಿ. ತೀರಾ ನಿಮ್ಗೆ ಸಮಸ್ಯೆ ಇದೆ, ನಿಜವಾಗ್ಲೂ 100ಗೆ 200% ಇದೆ ಅಂತಾನೆ ಅರ್ಥ. ಸರ್, ಒಂದ್ ನಿಮಿಷ ಮಾತಾಡಿ ಕಾಲ್ ಮಾಡ್ತೀನಿ ಸರ್. ಮಾಡಬೇಡಿ ಕಮಲ ಅವ್ರೆ. ಇನ್ನೊಂದ್ಸಲ ಮಾಡಿದ್ರೆ ನಮ್ ಲೈನ್ ಸಿಗಲ್ಲ. ಹೌದಾ? ಹೌದು. ಯಾಕಂದ್ರೆ ನಿಮ್ ಜೊತೆ ಮಾತಾಡ್ತಿರೋದು ಇದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ಮ ಮಂಗಳ ಇದಾರಲ್ಲ, ಅವ್ರು ನಿಮ್ ನಂಬರ್ ಕೊಟ್ಟು ನಿಮ್ಗೆ ಬಕ್ರಾ ಮಾಡಕ್ ಹೇಳಿದ್ರು. ಬಕ್ರಾ ಅದೇ. ವೆಲ್, ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲೇನೋ ಈ ಒಂದು ಟ್ರ್ಯಾಪ್ ನಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಟ್ರ್ಯಾಪ್ ಅಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ನೀವು ಏನಾದ್ರು ಡೀಲ್ ಕಳಿಸ್ತೀವಿ ಅಂದ್ರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಮೊದಲು ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ನಾನು ಕಳಿಸಿದ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸ್ತಾನೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್. RJ Sunil Prank Calls.